ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ತಂದೂರಿ ಚಿಕನ್, ಲೆಗ್ ಪೀಸ್ ತಂದೂರಿ ಚಿಕನ್ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ಸಿಂಪಲಾಗಿ ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 6 ಲೆಗ್ ಪೀಸ್ ತಗೊಂಡಿದ್ದೀನಿ ಮತ್ತು ಗರಂ ಮಸಾಲ ತಗೊಂಡಿದ್ದೀನಿ. ಅದಕ್ಕೆ ತಂದೂರಿ ಚಿಕನ್ ಮಸಾಲ ತಗೊಂಡಿದ್ದೀನಿ. ನೋಡಿ, ತಂದೂರಿಗೆ ಈ ಥರನಾರು ಮಾಡ್ಕೋಬೋದು, ಅಥವಾ ನಾರ್ಮಲ್ ಆಗಾರ ಮಾಡ್ಕೋಬೋದು. ನಾವು ಹೇಳ್ತಾರೆ ಯಾವ್ದಾರ ಮಾಡ್ಕೋಬೋದು. ಎಷ್ಟು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಸ್ತೂರಿ ಮೆಂತ್ಯ ತಗೊಂಡಿದ್ದೀನಿ. 1/4 ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ. ನನಗೆ ಇಲ್ಲಿ ಫುಡ್ ಕಲರ್ ಬೇಕಾಯಿತು, ಅದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡ್ಕೊತಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಇಷ್ಟೇ ಸಿಂಪಲಾಗಿ ಲೆಗ್ ಪೀಸ್ ತಂದೂರಿ ಚಿಕನ್ ಮಾಡೋದು. ಮಾಮೂಲಿ ತಂದೂರಿ ಸೇಮ್ ಪ್ರೊಸೀಜರ್ ಮಾಡ್ಬೋದು. ಎಷ್ಟೇ ಒಂದು ಬಾಣಲಿ ತಗೊಂಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ 1 ಸ್ಪೂನು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕತ್ತಾಯಿದ್ದೀನಿ. ಎಷ್ಟು 1/4 ಟೀ ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಹಾಕತ್ತಾಯಿದ್ದೀನಿ. 10 ರೂಪಾಯಿದು ಅಂದರೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಾಯಿದ್ದೀನಿ. ನೋಡಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಾಯಿದ್ದೀನಿ. ಮತ್ತು ತಂದೂರಿ ಮಸಾಲೆನ 1 ಪ್ಯಾಕೆಟ್ ಫುಲ್ ಹಾಕತ್ತಿದ್ದೀನಿ. ಅಂದರೆ ಇವಾಗ ಅರ್ಧ ಹಾಕತ್ತಿದ್ದೀನಿ, ನೆಕ್ಸ್ಟ್ ಇನ್ನರ್ಧ ಆಮೇಲೆ ಹಾಕತ್ತೀನಿ. ನೋಡಿ, ಇವಾಗ ಅರ್ಧ ಹಾಕತ್ತೀನಿ, ಇನ್ನರ್ಧ ಆಮೇಲೆ ಹಾಕತ್ತೀನಿ. ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಹಾಕತ್ತಿದ್ದೀನಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋನ ಮಾಡ್ತಾಯಿರ್ತೀನಿ. ನೆಕ್ಸ್ಟು ಮೊಸರು ಹಾಕತ್ತಾಯಿದ್ದೀನಿ. 1/4 ಲೀಟ್ರಲ್ಲಿ 1/4 ಭಾಗ ಸಾಕಾಗುತ್ತೆ. ಇದು ಮೊಸರಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಕಲರ್ ಫುಡ್ ಕಲರ್ ನಿಮಗೆ ಬೇಕು ಅಂದರೆ ಹಾಕಲಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಕಲರಾಗಿ ಚೆನ್ನಾಗಿರಲಿ ಅಂತ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದನ್ನು ನೀರು ಹಾಕೊಳ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿಯಾದರೂ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀರು ಅಂತ ಯಾವುದೇ ಕಾರಣಕ್ಕೆ ಹಾಕ್ಕೊಳ್ಕೋಬಿಡಿ. ನೋಡಿ, ಸ್ವಲ್ಪ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ತಂದೂರಿ ಮಾಡೋದಾದ್ರೆ ಈ ಥರನೇ ಮಾಡಿ, ನಿಮಗೆ ಟೇಸ್ಟು ಸಖತ್ತಾಗಿರುತ್ತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀಟಾಗಿ ಒಂದು 3-4 ನಿಮಿಷ ಮಾಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಒಂದೊಂದೇ ಲೆಗ್ ಪೀಸ್ಗೆ ಈ ಥರ ಬಳ್ಕೊಳ್ಳಿ. ನೋಡಿ, ಎಲ್ಲದಕ್ಕೂ ಅಷ್ಟೇ, ಎಲ್ಲದೂ ಈ ಥರ ಬಳ್ಕೊಳ್ಳಿ. ನೋಡಿ, ಇವಾಗ ಎಲ್ಲದೂ ಆಯಿತು. ಇವಾಗ 1 ರಿಂದ 2 ಗಂಟೆ ಟೈಮು ಮ್ಯಾಗ್ನೇಟ್ ಹಾಕಿಬಿಡಿ. ನನಗೆ ಒಂದು 2 ಗಂಟೆ ಬಿಟ್ಟಿದೆ. ನೆಕ್ಸ್ಟು ನಾನು ಕರೆಂಟ್ ಸ್ಟವಲ್ಲಿ ಈ ಥರ ಬರುತ್ತೆ, ಅದರಲ್ಲೇ ತಂದೂರಿ ಮಾಡ್ಕೊತಾಯಿದ್ದೀನಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರದಲ್ಲೇ ಮಾಡ್ಕೊಳ್ಳಿ. ಈ ಕೆಣದಲ್ಲಾರ ಮಾಡ್ಕೋಬೋದು. ನಾನು ಇದೈತಿ ಅಂತ ಇದ್ರಲ್ಲಿ ಟ್ರೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ಈ ಥರ ಹಾಕತ್ತಾಯಿದ್ದೀನಿ. ಫ್ರೆಶ್ ಮೂರನೇ ಹಾಕತ್ತಾಯಿದ್ದೀನಿ. ನೋಡಿ, 1 ನಿಮಿಷ ಆದಮೇಲೆ ಸೈಡ್ಗೆ ತಿರುಗಿಸ್ತಿರ್ಬೇಕು 1 ನಿಮಿಷಕ್ಕೂ. ಯಾವಾಗ ತಂದೂರಿ ನಿಮಗೆ ಆಲ್ಮೋಸ್ಟ್ ಪಕ್ಕ ಬರ್ತೀನಿ. ನೋಡಿ, ಸ್ಮೋಕ್ ಬರ್ತೈತೆ ಅಲ್ಲೇ. ಹಿಂಗೆ ಸ್ಮೋಕ್ ಬಂದು ಸ್ಟಾರ್ಟ್ ಆದರೂ ಸಾಕಾಗುತ್ತೆ, ನಿಮ್ಗೆ ಆಲ್ಮೋಸ್ಟು ಬೇಯ್ತಿರುತ್ತೆ. ಇದನ್ನು ಒಂದು 10 ರಿಂದ 15 ನಿಮಿಷ ಈ ಥರ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಅವಾಗವಾಗ ಸ್ವಲ್ಪ ಹಿಂಗೆ ಎಣ್ಣೆ ಸವರಿ ಹಾಕತ್ತಾಯಿದ್ದೀನಿ. ನೋಡಿ, ಇಕ್ಲದಲ್ಲಿ ಏನು ಬೇಡ, ಕೈಲೇ ತಿರ್ಸ್ಕೊಂಡ್ರೆ ಆಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ.
ನೋಡಿ ಒಂದು 8 ನಿಮಿಷ ಆಯಿತು. 8 ನಿಮಿಷ ಆದಮೇಲೆ ಹಿಂಗೆ ಹಾಕೊಂಡಿದ್ದೀನಿ ನೋಡಿ. ನಿಮ್ಗೆ ಆಲ್ಮೋಸ್ಟು ಒಂದು 3/4% ಬೆಂದೈತೆ ಚಿಕನ್ನು. ಇನ್ನೂ ಒಂದು 5 ನಿಮಿಷ ಈ ಥರ ಬೇಯಿಸ್ಕೋಬೇಕಾಗುತ್ತೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇನ್ನೊಂದು 5 ನಿಮಿಷ ಬಂದು ನಿಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ತಂದೂರಿ ಚಿಕನ್ನು, ಲೆಗ್ ಪೀಸ್ ತಂದೂರಿ. ನೋಡಿ ಈ ಥರ ಹಾಗೆ ಬಂದರೆ ನಿಮಗೆ ಆಲ್ಮೋಸ್ಟ್ ರೆಡಿ ಆಗೈತೆ ಅಂತಲೇ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ ಚೆನ್ನಾಗಿ ಆಲ್ಮೋಸ್ಟ್ ಬೆಂದೈತೆ. ಇವಾಗ ಸೈಡ್ಗೆ ಎತ್ತಿಕೊಳ್ಳೋಣ. ಅವನು 3 ಬೇಯಿಸಿದ್ರೆ ನಿಮ್ಗೆ ಅದ್ಭುತವಾದ ತಂದೂರಿ ಚಿಕನ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಅಂದವಾಗಿ ಸ್ಮಾರ್ಟಾಗಿ ಸೂಪರಾಗೈತೆ ಅಂತ. ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಥವಾ ನಿಮಗೆ ಯಾವುದೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯಾವ ರೆಸಿಪಿ ಬೇಕು ಅಂದರೆ ಹೇಳಿ, ನಾನು ಆದಷ್ಟು ಆ ಕಮೆಂಟ್ ಬಾಕ್ಸಲ್ಲಿ ರೆಸಿಪಿ ಮಾಡಿ ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಸಿ ಯು.